ಸಾರ್ವಜನಿಕರಿಗೆ ಸ್ವಯಂ ಉದ್ಯೋಗ ಮಾಡಲು ಬಡ್ಡಿ ರಹಿತ ಸಾಲ, ಇದು ನೇರ ಸಾಲ ಯೋಜನೆ ಅಡಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಶೆಡ್ ನಿರ್ಮಾಣಕ್ಕಾಗಿ NLM, PMEGP, ಮುದ್ರಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಇಂಥ ಯೋಜನೆಗಳು ಯಾರು ಮಾಡ್ಕೊಂಡಿದ್ದೀರಿ ಅಂಥವ್ರಿಗೆಲ್ಲ ಖಾಸಗಿಯಾಗಿ ಈಗಾಗಲೇ ನೀವು ಮಾಡ್ತಾ ಇರ್ತೀರಿ. ಅದನ್ನು ಹೆಚ್ಚುವರಿಯಾಗಿ ಹಣ ಅಂದರೆ ಇನ್ನೂ ನಿಮಗೆ ಪ್ರಾಜೆಕ್ಟ್ ದೊಡ್ಡದು ಮಾಡೋದಿರ್ತದೆ, ಇನ್ನು ಕುರಿಗಳ ಸಂಖ್ಯೆ ಹೆಚ್ಚು ಮಾಡೋದಿರ್ತದೆ, ಅಂತಲ್ಲಿ ನೀವು ಹೆಚ್ಚುವರಿ ಹಣ ಪಡಿಬೋದು. ಇದೇನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಯೋಜನೆಗಳು ಡೈರೆಕ್ಟು ಪಬ್ಲಿಕ್ಗೆ ಅಂದರೆ ಬ್ಯಾಂಕ್ಗಳ ಮುಖಾಂತರ ಈ ಟ್ರಸ್ಟ್ನವರು ನಿಮಗೆ ನೀಡುತ್ತಾರೆ. ಅಂದರೆ ಅಮೌಂಟ್ ಎಲ್ಲ ಬ್ಯಾಂಕುಗಳೇ ನೀಡೋಂಥದ್ದು. ಬಡ್ಡಿ ಏನಿದೆ, ಬಡ್ಡಿ ರಹಿತ ಅಂದರೆ ಹೆಂಗಪ್ಪ ಅಂದ್ರೆ ನಿಮಗೆ ಸರ್ಕಾರ ಯೋಜನೆಗಳಿದಾವಲ್ಲ, ಅದೇ ಯೋಜನೆಯಲ್ಲಿ ತಾವು ಸಾಲವನ್ನು ತಗೋತೀರಿ. ಸಾಲವನ್ನು ತಗೊಂಡೋದ್ರಿಂದ ಅದರಲ್ಲಿ ಅದಕ್ಕೆ ಸಬ್ಸಿಡಿ ಇರ್ತದೆ, 25ರಿಂದ 50% ಅದ ಸಬ್ಸಿಡಿ. ಆ ಸಬ್ಸಿಡಿ ಏನಾಗುತ್ತೆ, ತಾವು ಈ ಬಡ್ಡಿ ಒಳಗೆ ಅಡ್ಜಸ್ಟ್ ಆಗುತ್ತೆ. ಮತ್ತು ಬ್ಯಾಂಕ್ನಿಂದ ಈಗಾಗಲೇ ನಿಮ್ಮ ರಿಜೆಕ್ಟ್ ಆಗಿರ್ತಾವೆ ಅರ್ಜಿಗಳು, ಅಂಥವ್ರನ್ನೂ ತಗೋಬಹುದು ತಾವು. ಮತ್ತು ರೈತರಿಗೆ ಭಾಳ ಅನುಕೂಲ ಇದು. ರೈತರಿಗೆ ಬಡ್ಡಿ ಸರ್ಕಾರದ ಈಗಾಗಲೇ ನಿಮಗೆ ಸಾಲವನ್ನು ಕೊಡ್ತದೆ, ಮಧ್ಯದಲ್ಲಿ ನಿಮಗೆ DCC ಬ್ಯಾಂಕ್ಗಳು ಕೊಡ್ತಾವೆ. ಅದೇ ಥರ ಇದೊಂದು ಸಿಸ್ಟಮ್ ಇದೆ. ಮತ್ತು ಕೃಷಿ ಭೂಮಿ ಖರೀದಿ ಮಾಡೋವಂಥವ್ರು ಅವರು ಪಡಿಬೋದು. ಕೈಗಾರಿಕೆ ನಡೆಸೋರು, ಮಹಿಳೆಯರು ಸ್ವಯಂ ಉದ್ಯೋಗ ಮಾಡಲು ಗುಂಪು ಸಾಲ ತಗೋಬಹುದು. ಆಮೇಲೆ ಪಾರ್ಲರ್ ನಡೆಸೋರು, ಟೀ ಅಂಗಡಿ, ಟೇಲರಿಂಗ್ ಮಾಡೋಂಥವ್ರು, ಹಣಕಾಸು ಲಭ್ಯತೆ ಎಲ್ಲದಕ್ಕೂ ಇರ್ತದೆ. ತಾವು ಇದನ್ನು ಸದುಪಯೋಗ ಪಡ್ಕೋಬೇಕು. ಮತ್ತು ಯಾರು ಹಸು ಸಾಕಾಣಿಕೆ ಮಾಡೋರು ಇದ್ದೀರಿ, ಡೈರಿಗಳನ್ನು ಯಾರು ನಡೆಸೋರು ಇದ್ದೀರಿ ಅಂಥವ್ರು ಪಡಿಬೇಕು. ಮತ್ತು ಗೃಹ ಸಾಲಗಳು, ನೀವು ಸರ್ಕಾರಿ ನೌಕರರಿದ್ದರೆ, ಖಾಸಗಿ ನೌಕರರಿದ್ದರೆ, ITBT ಒಳಗಿದ್ದಂಥವ್ರು, ಅವರು ಇದೆಲ್ಲ ಮನೆ ನಿರ್ಮಾಣಕ್ಕೆ ಇಂಥವೆಲ್ಲ ಅಂದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು. ಈ ಆಟೋ ರಿಕ್ಷಾ, ಹಾಲ್ ಟ್ಯಾಂಕರು, ಮತ್ತು ನಿಮ್ಮ ಮಕ್ಕಳು ಎಲ್ಲಿಯಾದರೂ ಹೊರದೇಶ ವಿದೇಶಗಳಲ್ಲಿ ಮೆಡಿಕಲ್ ಕಾಲೇಜುಗಳಲ್ಲಿ ಓದ್ತಿದ್ರೆ ಅಂಥವ್ರಿಗೆ ಸಹಿತ ಇದು ನೆರವಾಗ್ತದೆ. ಎಲ್ಲ ಬ್ಯಾಂಕ್ಗಳು ಕೊಡ್ತಾರೋ, ಬಟ್ ನಿಮ್ಮಲ್ಲೆಲ್ಲ ಕೆಲವೊಂದು ಸಿವಿಲ್ ಸಮಸ್ಯೆ ಇರೋದ್ರಿಂದ ಸಿಗ್ಲಿಕ್ಕಿಲ್ಲ. ಅಂಥವ್ರು ಇಲ್ಲಿ ನಮ್ಮ ಕಡೆಯಿಂದ ತಗೋಬಹುದು. ಮತ್ತು ಯಾರ ಕಡೆ ಸ್ವಂತ ಬಂಡವಾಳ 10% ಸ್ವಂತ ಬಂಡವಾಳ ಇರ್ತದಲ್ಲ, ಅಂಥವ್ರು ಮಾತ್ರ ಇದನ್ನು ತಗೊಳಕ್ ಬರ್ತದೆ. ಮಧ್ಯವರ್ತಿಗಳಿಗೆ ಯಾವುದೇ ಹಣ ಕೊಡೋ ಅವಶ್ಯಕತೆ ಇಲ್ಲ. ನಾವು ಹಣವನ್ನು ತಗೊಳಂಗಿಲ್ಲ. ನಿಮ್ಮ ಖಾತೆಯಲ್ಲಿ ನಿಮಗೆ 10% ನಿಮ್ಮದೇ ಇರಬೇಕು, ಅವಾಗ ಇದನ್ನು ತಗೊಳಕ್ ಬರ್ತದೆ. ಕಡ್ಡಾಯವಾಗಿ ನಿಮ್ಮ ಕಡೆ 10%